ಶಿಕ್ಷಕರೇ, ಸುದ್ದಿಯನ್ನು ತಿಳಿಸ್ತೀನಿ. ಒಂದು ನಿಮಿಷ ಲೈವನ್ನು ಶೇರ್ ಮಾಡ್ತೀರಿ. ಎಸ್, ಲೈವ್ ಶೇರ್ ಮಾಡಿ ವೀಕ್ಷಕರೇ. ಇನ್ನು 1 ನಿಮಿಷಗಳಲ್ಲಿ ನಾನು ಸ್ಪಾಟ್ ಹತ್ರಕ್ಕೆ ಹೋಗ್ತೇನೆ. ಲೈವ್ ಶೇರ್ ಮಾಡಿ. ಎಸ್ ವೀಕ್ಷಕರೇ, ನಾವೀಗ ಏನು ನಿಂತಿದ್ದೀವಿ, ಇದು ಬಂದು ನೇತ್ರಾವತಿ ನದಿಯ ಸ್ನಾನಘಟ್ಟ. 1 ಗಂಟೆಗಳಾಗ್ತು ಅಂತಲೇ ಹೇಳ್ಬೋದು. ಈ ಒಂದು ಸ್ಥಳಕ್ಕೆ ಭೀಮಾ ಮತ್ತು SIT ತಂಡ ಹಾಗೂ ಎಲ್ಲ ಸೇಫ್ಟಿ ಫೋರ್ಸಸ್ಗಳು ಬಂದು ಆ ಒಂದು ಸ್ಥಳ ಮಾಜರನ್ನು ನಡೆಸ್ತಾ ಇರುವಂಥದ್ದು. ಆಲ್ಮೋಸ್ಟ್ 1 ಗಂಟೆಗಳಾಯಿತು. ಆಗಲೇ ಹೇಳಿದಾಗೆ ಫೊರೆನ್ಸಿಕ್ ತಂಡ ಕೂಡ ಈಗ ಬಂದು ಎಲ್ಲ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದೆ. ಸೊ ನನಗೇನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಆ ಒಂದು ಲೊಕೇಶನಲ್ಲಿ ಅವರೆಲ್ಲರೂ ಕೂಡ ಈ ಒಂದು ಸ್ಥಳ ಮಾಜರನ್ನು ನಡೆಸ್ತಾ ಇರುವಂಥದ್ದು. ಸೊ ಲೈವ್ನ ಶೇರ್ ಮಾಡಿ ಆದಷ್ಟು. ಸರಿ, ಈಗ ಕೆಳಗಡೆ ಹೋಗೋಣ. ಛತ್ರಿ ಬೇಕಾ? ವೀಕ್ಷಕರೇ, ದಯವಿಟ್ಟು ಲೈವ್ನ ಶೇರ್ ಮಾಡಿ ಆದಷ್ಟು. ಇನ್ನಷ್ಟು ಜನರನ್ನು ಈ ಒಂದು ಲೈವ್ಗೆ ಕರೆತನ್ನಿ ಅಂತ ಹೇಳ್ತೀನಿ. ಲೈವ್ ನೋಡ್ತಾರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಹಿಂದೆ ಏನಾಯಿತು ಅನ್ನುವಂಥದ್ದು. ಕೆಲವು ಕ್ಷಣಗಳ ಹಿಂದೆ, ಒಂದು ಅರ್ಧ ಗಂಟೆ ಮುಂಚೆ ಏನಾಯಿತು ಅನ್ನುವಂಥದ್ದು. ಸೊ ಅವರೇನಾದರೂ ನೋಡಿಲ್ಲ ಅಂದರೆ ಆಲ್ರೆಡಿ 2 ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ. ಸೊ ಅದರಲ್ಲಿ ಏನಾಯಿತು ಅನ್ನುವಂಥದ್ದು ಅದರಲ್ಲಿ ಇದೆ. ಸೊ ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ 1 ಗಂಟೆ ಮೇಲೆ ಆಗ್ತು ಅಂತಲೇ ಹೇಳ್ಬೋದು ವೀಕ್ಷಕರೇ. ಕ್ಷಮೆ ಇರಲಿ, ಲೈವ್ ಬಂದು ಕ್ಲಾರಿಟಿ ಇಲ್ಲ, ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಲೋ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದೀವಿ. ಆದಷ್ಟು ವಿಷಯವನ್ನು ಆದಷ್ಟು ಬೇಗ ತಲುಪಿಸಬೇಕು ಅಂತ.
ಏನಾಯಿತು ಅಂತ ತುಂಬ ಜನ ಕೇಳ್ತಾ ಇದ್ರ. ಸೊ 1 ಗಂಟೆಗಳ ಹಿಂದೆ SIT ತಂಡ ಈ ಒಂದು ನೇತ್ರಾವತಿ ಸ್ನಾನಘಟ್ಟ ಏನಿದೆ ಇಲ್ಲಿಗೆ ಬಂದು ಈಗ ಸ್ಥಳ ಮಾಜರನ್ನ ನಡೆಸಿರುವಂಥದ್ದು. ಭೀಮನನ್ನು ಕರ್ಕೊಂಡು ಬಂದು ಅಡ್ವೊಕೇಟ್ ಸಹ ಬಂದರು, ಅದ್ರ ಜೊತೆಗೆ ಫೊರೆನ್ಸಿಕ್ ತಂಡ ಸಹ ಬಂದು ಈಗ ಒಂದು ಭೀಮ ಯಾವ ಒಂದು ಸ್ಥಳವನ್ನು ತೋರಿಸ್ತಾನೆ ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ತಳ್ಳೆ ಬುರುಡಿಯ ಮಾಜರ ಅಥವಾ ಅವನು ಓದ್ತಿರುವಂಥ ಸ್ಥಳಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಅಪ್ಡೇಟ್ ತಿಳಿಯುತ್ತೆ. ನೋಡ್ಬೋದು ಪ್ರೊಟೆಕ್ಷನ್ ಅಥವಾ ಈ ಒಂದು ಸೇಫ್ಟಿಗೋಸ್ಕರ ಎಷ್ಟು ಸೆಕ್ಯೂರಿಟಿ ಫೋರ್ಸಸ್ಗಳು ಸಹ ಬಂದಿದೆ ಅಂತ ಅವರ ವಾಹನಗಳೆಲ್ಲ ಇಲ್ಲಿಗ ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ. ಎನಿಥಿಂಗ್ ಫೌಂಡ್ ಇಲ್ಲ, ಇನ್ನೂ ಏನು ವಿಷಯ ಗೊತ್ತಾಗಿಲ್ಲ. ಸ್ಥಳ ಮಾಜರ್ಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಅವರೆಲ್ಲರೂ ಕೂಡ ಹೋಗಿ ಆಲ್ಮೋಸ್ಟ್ 1 ಗಂಟೆ ಆಯಿತು. ಆಚೆ ಬರಬೇಕು, ಆಚೆ ಬಂದಾಗಲೇ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗುವಂಥದ್ದು, ಅಥವಾ ಇವತ್ತು ಸಂಜೆ ಅಷ್ಟರೊಳಗೆ ಗೊತ್ತಾಗ್ತದೆ ಏನು ಪ್ರೋಸೆಸ್ ಆಗಿದೆ ಅನ್ನುವಂಥದ್ದು. ಇಲ್ಲ ಒಳಗಡೆ ಹೋಗಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇರೋದಿಲ್ಲ, ಪಬ್ಲಿಕ್ ಆಗಲಿ ಮೀಡಿಯಾ ಆಗಲಿ, ಕೇವಲ ಸೆಕ್ಯೂರಿಟಿ ಫೋರ್ಸಸ್ ಆ್ಯಂಡ್ ಪೊಲೀಸ್, ಫೊರೆನ್ಸಿಕ್ ಮತ್ತು ಅಡ್ವೊಕೇಟ್ಸ್ಗಳಿಗೆ ಮಾತ್ರ ಒಳಗಡೆ ಪರ್ಮಿಷನ್ ಇರುವಂಥದ್ದು. ಯಾವ ಸ್ಥಳ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ನೋಡ್ಬೋದು, ಇದು ಬಂದು ಧರ್ಮಸ್ಥಳದ ಸ್ನಾನಘಟ್ಟ. ಉಳಿದ ಶವಗಳು ಯಾವಾಗ ಹೊರ ತೆಗಿತಾರೆ? ಮೇ ಬಿ ಇವತ್ತು ಸಂಜೆ ಅಥವಾ ನಾಳೆ ಈ ಎಲ್ಲ ಎಕ್ಸುಮೇಷನ್ ಪ್ರೋಸೆಸ್ ಏನಿದೆ ಸೊ ಅದನ್ನು ನಡೆಸ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಯೂಟ್ಯೂಬ್ ಮಾಧ್ಯಮಗಳು, ಕನ್ನಡ ಮಾಧ್ಯಮಗಳು ಮತ್ತು ಕೇರಳ ಹಾಗೂ ಕೆಲವೊಂದೊಂದು ತಮಿಳು ಭಾಷೆಯ ಮಾಧ್ಯಮಗಳು ಸಹ ಬಂದು ಇಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ. ಇದು ಬಂದು ನೇತ್ರಾವತಿ ನದಿಯ ಒಂದು ಸ್ನಾನಘಟ್ಟ. FSL ರಿಪೋರ್ಟ್ ಯಾವಾಗ ಬರುತ್ತೆ, ಅದು ಯಾವಾಗ ಬರುತ್ತೆ ಅನ್ನುವಂಥದ್ದು ನಿಖರವಾದ ಮಾಹಿತಿ ಗೊತ್ತಿಲ್ಲ ವೀಕ್ಷಕರೇ. ಸೊ ಅದೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಲೈವ್ನ ಯಾರು ಕಟ್ ಮಾಡಬೇಡಿ.
ಹಾಗೆ ನೋಡ್ತಾ ಇರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲ್ಮೋಸ್ಟ್ ಅವ್ರು ಹೋಗಿ 1 ಗಂಟೆಗಳಾಗ್ತು ಅಂತಲೇ ಹೇಳ್ಬೋದು. ಕೆಲವೇ ಕ್ಷಣಗಳಲ್ಲಿ ಈಗ ಅವರೆಲ್ಲ ಹಿಂತಿರುಗಿ ಬರ್ತಾರೆ. ಸೊ ಅಷ್ಟರೊಳಗೆ ಯಾರೆಲ್ಲ ಲೈವ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈವ್ಗಳನ್ನು ಶೇರ್ ಮಾಡಿ. ಇನ್ನು ಎಷ್ಟೋ ಜನಗಳಿಗೆ ಇವತ್ತು ಬೆಳಗ್ಗೆಯಿಂದ ಏನಾಯಿತು ಅನ್ನುವಂಥದ್ದು ಒಂದು ಅಪ್ಡೇಟ್ ಇಲ್ಲ. ಲೈವ್ ನೋಡ್ತಾ ಇರೋರಿಗೆ ಸಡನ್ನಾಗಿ ಲೈವ್ಗೆ ಜಾಯ್ನ್ ಆಗಿರ್ತೀರ. ಈಗ ಏನಾಯಿತು ಅನ್ನೋವಂಥದ್ದನ್ನ ತಿಳಿಸ್ತೀನಿ. ಬೆಳಗ್ಗೆಯಿಂದ ಏನು ನಡೀತು ಅನ್ನುವಂಥದ್ದನ್ನ ಕಳೆದ 2 ದಿನಗಳ ಹಿಂದೆ ಧರ್ಮಸ್ಥಳಕ್ಕೆ SIT ತಂಡ ಬಂದು ಆಗಮಿಸಿತ್ತು. ಅದಾದ ನಂತರ ಮೊನ್ನೆ ಮತ್ತು ನಿನ್ನೆ SIT ತಂಡ ಭೀಮನನ್ನು ವಕೀಲರ ತಂಡದ ಜೊತೆಗೆ 161 ಸ್ಟೇಟ್ಮೆಂಟನ್ನು ತೊಗೊಂಡಿತ್ತು. ಅಂದರೆ ಎನ್ಕ್ವೈರಿಯನ್ನು ಮಾಡಿತ್ತು. ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಎಲ್ಲೂ ಓದ್ತಿರ್ತೀಯ, ಮತ್ತು ಯಾರು ಇದರ ಹಿಂದೆ ಇರುವಂಥದ್ದು, ಮತ್ತು ನಿನಗೆಲ್ಲ ಬಾಡೀಸ್ಗಳು ಹೇಗೆ ಸಿಗ್ತಾಯಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಅದನ್ನೆಲ್ಲ ಮುಗಿಸಿ ಇವತ್ತು ಬೆಳಿಗ್ಗೆ ಸುಮಾರು 10 ಗಂಟೆ 11 ಗಂಟೆಗೆ ಸರಿಯಾಗಿ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ SIT ತಂಡ ಅಲ್ಲಿಯ ಒಂದು ಕ್ವಾರ್ಟರ್ಸ್ನಲ್ಲಿ ಇರುತ್ತೆ, ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ. ಸೊ ಅಲ್ಲಿಗೆ ಅಡ್ವೊಕೇಟ್ಸ್ಗಳು ಭೀಮನನ್ನು ಕರೆತಾ ಇರ್ತಾರೆ. ಅದಾದ ನಂತರ 1 ಗಂಟೆಗಳಾದ ನಂತರ ಈ ಒಂದು ಧರ್ಮಸ್ಥಳ ಏನಿದೆ ಇಲ್ಲಿ ಸ್ಥಳ ಮಹಾಜರ್ಗೆ ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ಗಳ ಜೊತೆಗೆ ಭೀಮನನ್ನು ಕರೆತಂದು ಈಗ ಸ್ಥಳ ಮಹಾಜರ್ಗೆ ಕರ್ಕೊಂಡು ಹೋಗಿದ್ದಾರೆ. ಆಲ್ಮೋಸ್ಟ್ 1 ಗಂಟೆಗಳಾಗ್ತು ಅಂತಲೇ ಹೇಳ್ಬೋದು ಈ ಒಂದು ಲೊಕೇಶನ್ ಅಥವಾ ಈ ಒಂದು ಸ್ಪಾಟ್ಗೆ ಬಂದು. ಏನು ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಈಗ ಆಚೆ ಬಂದು ಏನಾಯಿತು ಅನ್ನುವಂಥದ್ದನ್ನ ತಿಳಿಸ್ಬೋದು ಅಥವಾ ಆಚೆ ಬರ್ತಾರೆ. ಸೊ ಏನು ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಬಾಡೀಸ್ಗಳನ್ನು ತರ್ತಾರೆ. ಸೊ ಎಲ್ಲವನ್ನು ಕಾದಿ ವೆಯ್ಟ್ ಮಾಡಬೇಕು. ಲೈವ್ ಇದೆ. ಎಸ್ ವೀಕ್ಷಕರೇ, SIT ತಂಡ, ಫೊರೆನ್ಸಿಕ್ ತಂಡ ಹಾಗೂ ಭೀಮ ಹೋಗಿ ಆಲ್ಮೋಸ್ಟ್ 1 ಗಂಟೆಗಳಾಗ್ತು ಅಂತಲೇ ಹೇಳ್ಬೋದು. ಸೊ ನಾನು ನಿಮ್ಗೇನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಒಂದು ಸ್ಪಾಟ್ನಲ್ಲಿ ಅವರೆಲ್ಲರೂ ಕೂಡ ಇರುವಂಥದ್ದು. ಗಿಡ ಎಲ್ಲ ಕೂಡ ಈಗ ಮರೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಚೆ ಬರ್ತಾರೆ. ಆಚೆ ಬಂದ ನಂತರ ಏನಾಯಿತು ಅನ್ನುವಂಥದ್ದು ತಿಳ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಬಾಡೀಸ್ಗಳನ್ನು ಆಚೆ ತರ್ತಾರ ಅನ್ನುವಂಥದ್ದು. ನಮಗೆ ಇವತ್ತು ಬಂದಂಥ ಒಂದು ಮಾಹಿತಿಯ ಪ್ರಕಾರ ಇವತ್ತು ಮಹಾಜರ್ ಅಂತ ಹೇಳಿದರು. ಮತ್ತು ಮಾಧ್ಯಮಗಳಲ್ಲೂ ಕೂಡ ಮಹಾಜರ್ ಅಂತಲೇ ಬಂದಿತ್ತು. ಎಕ್ಸುಮೇಷನ್ ಇವತ್ತು ಸಂಜೆ ಅಥವಾ ನಾಳೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಎಕ್ಸುಮೇಷನ್ ಅಂದರೆ ಕೂತಿರುವಂತಹ ಎಲ್ಲ ಶವಗಳನ್ನು ಆಚೆ ತೆಗೆಯುವಂಥದ್ದು. ಇವತ್ತು ನಾವು ಅಂದ್ಕೊಂಡಿರೋ ಪ್ರಕಾರ ಏನು ಆ ಭೀಮ ಹಿಂದೆ ಕಂಪ್ಲೇಂಟನ್ನು ಕೊಡಬೇಕಾದ್ರೆ ಒಂದು ತಲೆ ಬುರುಡೆಯನ್ನು ಸಹ ತೊಗೊಂಡು ಬಂದಿದ್ದ. ಸೊ ಆ ಬುರುಡೆ ತಂದಂಥ ಒಂದು ಸ್ಥಳವನ್ನು ಮಹಾಜರ್ ಮಾಡೋದಕ್ಕೆ, ಮಹಾಜರ್ ಅಂದರೆ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಹೋಗಿರುವಂಥದ್ದು. ಎಸ್, ಅವರು ಕೂಡ ಬಂದಿದ್ದಾರೆ. ಈಗೇನು ನೋಡ್ತಾ ಇದ್ದೀರಾ ಒಂದ್ಸರಿ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಒಂದು ಸ್ಥಳದಲ್ಲಿ ಈಗ ಲೈವ್ ಸ್ಥಳ ಮಹಾಜರ್ ಮಾಡ್ತಾ ಇರುವಂಥದ್ದು. ಆ ಗಿಡ ಎಲ್ಲವೂ ಕೂಡ ಮರೆ ಆಗಿರೋದ್ರಿಂದ ಕಾಣಲಿಕ್ಕೆ ಸಿಗ್ತಾ ಇಲ್ಲ ವೀಕ್ಷಕ.
ವೀಕ್ಷಕರೇ, ಲೈವ್ನ ಶೇರ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದಾರಾ. ಕೆಲವೇ ಕ್ಷಣಗಳಲ್ಲಿ ಈಗ ಏನು SIT ತಂಡ ಮತ್ತು ಫೊರೆನ್ಸಿಕ್ ಮತ್ತು ಭೀಮಾ ಏನು ಹೋಗಿದ್ದಾರೆ, ಸೊ ಈಗ ಅವ್ರನ್ನ ಅವರೆಲ್ಲರೂ ಕೂಡ ಈಗ ಆಚೆ ಬರ್ತಾರೆ. ನೋಡೋಣ ಏನೆಲ್ಲ ಪ್ರೊಸೆಸ್ ಆಗಿದೆ ಅನ್ನುವಂಥದ್ದು. ಲೈವ್ಗೆ ಜಾಯ್ನ್ ಆಗಿರುವಂಥ ಎಷ್ಟೋ ಜನರು ಸಡನ್ ಆಗಿ ಜಾಯ್ನ್ ಆಗ್ತೀರಾ. ಹಿಂದೆ ಏನಾಯಿತು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಇದು ಚಾನಲ್ನಲ್ಲಿ ಹಿಂದೆ 2 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಬೆಳಗಿಂದ ಏನೆಲ್ಲ ಪ್ರೋಸೆಸ್ ಆಗಿದೆ ಅನ್ನುವಂಥದ್ದನ್ನು ಬೆಳ್ತಂಗಡಿ ಸ್ಟೇಷನಿಂದ ಇಲ್ಲಿವರೆಗೂ ತೋರಿಸಿದ್ದೀವಿ. 2 ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ. ಸೊ ಹೋಗಿ ನೀವು ನೋಡ್ಕೊಂಡು ಬರ್ಬೋದು ಏನೆಲ್ಲ ಆಗ್ತು ಅನ್ನೋಂಥದ್ದನ್ನ ವಿಜುವಲ್ಸ್ ಸಮೇತ ಕವರ್ ಮಾಡಿದ್ದೀವಿ. ಈಗ ತುಂಬ ಜನ ವಿಡಿಯೋಸ್ಗಳನ್ನು ಕೇಳ್ತಾ ಇದ್ದಾರೆ. ಎಷ್ಟೋ ಮಾಧ್ಯಮಗಳು ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಗಿಲ್ಲ, ಕ್ಷಮೆ ಇರಲಿ. ಸೊ ನೆಟ್ವರ್ಕ್ ಇಶ್ಯೂ ಇದೆ, ಮತ್ತು ನಾವು ಇಲ್ಲೂ ಕೂಡ ಸುದ್ದಿ ಮಾಡಬೇಕಾಗಿರೋದ್ರಿಂದ ಕ್ಲಿಪ್ಪಿಂಗ್ಸ್ಗಳನ್ನ ಕಳ್ಸೋಕ್ಕಾಗ್ತಾ ಇಲ್ಲ. ಸೊ ಅವರೆಲ್ಲರಿಗೂ ಕೂಡ ಹೇಳುವಂಥದ್ದು ಏನು ಅಂದರೆ, ಲೈವ್ನಲ್ಲಿ ಯಾವುದೇ ರೀತಿಯಾದ ವಾಟರ್ ಮಾರ್ಕ್ ಇಲ್ಲ. ಸೊ ನೀವು ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಕೊಂಡು ಅಥವಾ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಕಾಪಿರೈಟ್ಸ್ಗಳಿರೋದಿಲ್ಲ. ಹಾಗಂತ ಲೈವ್ನೇ ಪೂರ್ತಿ ಯಾರನ್ನೋ ಎತ್ಕೊಂಡು ಅವರ ಚಾನಲ್ಸ್ಗಳಲ್ಲಿ ಸ್ಟ್ರೀಮಿಂಗ್ ಮಾಡ್ಕೋಬೇಡಿ. ತುಂಬ ಜನ ಇವತ್ತೊಂದು ದಿವಸ ಮಾತ್ರನಾ ಅಂತ ಕೇಳ್ತಾ ಇದ್ದೀರಾ, ಗೊತ್ತಿಲ್ಲ. ಆ ಭೀಮಾ ಬರ್ತಿರುವಂಥ ಕಂಪ್ಲೇಂಟ್ನಲ್ಲಿ 106 ಅಂತ ಇರುವಂಥದ್ದು. 106 ಅಂತ ಅಂದರೆ ಕೇವಲ ಇದು ಒಂದೇ ದಿವಸದಲ್ಲಿ ಮುಗಿಯುವಂಥ ಒಂದು ಪ್ರೋಸೆಸ್ ಅಂತ ಅನಿಸೋದಿಲ್ಲ. ಯಾರಾದರೂ ಹೊಸೊಬ್ಬರು ಜಾಯ್ನ್ ಆಗಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಮೂಲಕ ಕ್ವೆಶನ್ಸ್ನ ರೈಸ್ ಮಾಡ್ಬೋದು. ಸೊ ಆದಷ್ಟು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಡೋಂಟ್ ಸ್ಟಾಪ್ ಲೈವ್ ಇಲ್ಲ, ಲೈವ್ ಕಂಟಿನ್ಯೂಸ್ ಇರುತ್ತೆ. ನಾವೀಗ ಏನಿದ್ದೀವಿ, ಇದು ಬಂದು ನೇತ್ರಾವತಿ ನದಿಯ ಸ್ನಾನಘಟ್ಟ. ಇಲ್ಲೇ ಸಮೀಪದಲ್ಲೇ ಅವರೀಗ ಸ್ಥಳ ಮಾಜರನ್ನು ನಡೆಸ್ತಾ ಇರುವಂಥದ್ದು. ಈಗ ನಾನೇನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಆ ಒಂದು ಲೊಕೇಶನ್ನಲ್ಲೇ ಅವರೀಗ ಸ್ಥಳ ಮಾಜರ ನಡೆಸ್ತಾ ಇದ್ದಾರೆ. ಸೊ ಗಿಡ ಎಲ್ಲ ಇರೋದ್ರಿಂದ ಎಲ್ಲ ಮರೆ ಆಗಿದೆ. ಆಲ್ಮೋಸ್ಟ್ ಹೋಗಿ 1 ಗಂಟೆ ಆಯಿತು ಅಂತಲೇ ಹೇಳ್ಬೋದು. ಇನ್ನೇನು
ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಆಚೆ ಬರ್ತಾರೆ, ಗೊತ್ತಾಗುತ್ತೆ ಏನಾಗಿದೆ ಅನ್ನುವಂಥದ್ದು, ಮಾಜರಾಗಿದೆಯಾ ಅಥವಾ ಎಕ್ಸಿಮೇಷನ್ ಮಾಡಿ ಏನಾದರೂ ಅಲ್ಲಿಂದ ಹೊರ ತರ್ತಾರ ಅನ್ನುವಂಥದ್ದು. ನಿಮ್ಮದು ಲೈವಾ ನಾನು ನಿನ್ನೆ ಫೋನ್ ಮಾಡಿ ನಿಮಗೆ ತುಂಬ ಫೋನ್ಸ್ ಬರ್ತಿತ್ತಲ್ಲ, ಆಗಿಲ್ಲ, ಮತ್ತು ನೆಟ್ವರ್ಕ್ ಇರಲಿಲ್ಲ, ರಿಲೀಸ್ ಆಗಲಿಲ್ಲ. ಮತ್ತು ಇನ್ನೊಬ್ಬರು ಕಾಲ್ ಮಾಡಿದ್ರಲ್ಲ, ಹಾಂ 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 ಅಜಯ್ ಅವ್ರಿಗೆ ಕಾಲ್ ಮಾಡಿದ್ರು. ನೀವಿಬ್ಬರೊಟ್ಟಿಗೆ ಈಗ ಮೇಲೋಗಿ ಕೆಲವೊಂದು ವಿಜುವಲ್ಸ್ಗಳನ್ನು ತೋರಿಸ್ತೇನೆ. ನೋಡ್ಬೋದು ಎಷ್ಟೊಂದು ಪೊಲೀಸ್ ವಾಹನಗಳು ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು, ಎಷ್ಟೊಂದು ಸೆಕ್ಯೂರಿಟಿ ಫೋರ್ಸಸ್ಗಳು ಆಗಮಿಸಿರ್ಬೋದು ಅಂತ. ಸರ್ ಬಾಡಿ ಸಿಗ್ತಾ ಅಂತ ಕ್ವಶನ್ಸ್ ಆಗ್ತಾ ಇದ್ದೀರಾ? ಇನ್ನೂ ಗೊತ್ತಿಲ್ಲ. ನಾವು ಅಂದ್ಕೊಂಡಿರುವ ಪ್ರಕಾರ ಅಥವಾ ನಮಗೆ ಬಂದಂಥ ಒಂದು ಮಾಹಿತಿಯ ಪ್ರಕಾರ ಇವತ್ತು ಕೇವಲ ಮಾಜರ್ ಅಂತ. ಮಾಜರ್ ಅಂದರೆ ಹಿಂದೆ ಆತ ಏನು ಒಂದು ಬುರುಡೆಯನ್ನು ಎತ್ಕೊಂಡ್ಬಂದಿದ್ದ ಅದರ ಒಂದು ಮಾಜರ್, ಅಂದರೆ ಒಂದು ಎತ್ಕೊಂಡ್ಬಂದಂಥ ಸ್ಥಳಕ್ಕೆ ಫೊರೆನ್ಸಿಕ್ ಅವರು ಹೋಗಿ ಪರಿಶೀಲನೆಯನ್ನು ಮಾಡ್ತಾರೆ, ಅವನು ಇದೇ ಜಾಗದಲ್ಲಿ ತಂದದ್ದ ಅಂತ. ಹೇಗೆ ಅಂದರೆ ಮಣ್ಣು ಏನಿರುತ್ತೆ ಬುರುಡೆಯ ಮೇಲೆ ಇದ್ದಂಥ ಮಣ್ಣು, ಮತ್ತು ಈಗ ಅವನ್ನೇ ಸ್ಪಾಟ್ನ ತೋರಿಸ್ತಾರೆ. ಸೊ ಆ ಒಂದು ಮಣ್ಣು ಸ್ಯಾಂಪಲ್ಸ್ಗಳನ್ನು ಎತ್ಕೊಂಡು ಟೆಸ್ಟಿಂಗನ್ನು ಮಾಡ್ತಾರೆ. ಸೊ ಇದೇ ಜಾಗದಲ್ಲ ಎತ್ಕೊಬಂದಿದ್ದು ಅಂತ. ಮತ್ತು ಇನ್ನೊಂದು ನಾವು ಅಂದ್ಕೊಂಡಿರುವ ಪ್ರಕಾರ ಎಕ್ಸುಮೇಷನ್ ಇವತ್ತು ಅಥವಾ ಇವತ್ತು ಸಂಜೆ ಅಥವಾ ನಾಳೆ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಇದು ಕೇವಲ ಮಾಜರು. ಎಕ್ಸುಮೇಷನ್ ಅಂದರೆ ತುಂಬ ಜನ ಗೊತ್ತಿರೋದಿಲ್ಲ. ಊತಿರುವಂಥ ಒಂದು ಬಾಡಿ ಏನಿದೆ, ಸೊ ಆತ ಏನು ಹೇಳಿದ್ದಾರೆ, ಕಾಡುಗಳಲ್ಲಿ ಊತಿದ್ದೀನಿ ಮತ್ತು ಏನೇನು ಲೊಕೇಶನ್ಸ್ಗಳನ್ನು ಹೇಳಿದ್ದಾರೆ, ಸೊ ಆ ಲೊಕೇಶನ್ಸ್ಗಳಿಗೆ ಹೋಗಿ ಊತಿರುವಂಥ ಬಾಡೀಸ್ಗಳನ್ನು ಹೊರ ತೆಗೆಯುವಂಥದ್ದನ್ನು ಎಕ್ಸುಮೇಷನ್ ಅಂತ ಕರೀತಾರೆ. ಮತ್ತು ಕ್ಷಮೆ ಇರಲಿ, ಲೈವನ್ನು ನೋಡ್ತಾ ಇರುವವ್ರಿಗೆ ನೆಟ್ವರ್ಕ್ ಸಮಸ್ಯೆ ಇದೆ, ಮತ್ತು ಆದಷ್ಟು ಬೇಗ ನಿಮಗೆ ಅಪ್ಡೇಟ್ಗಳನ್ನು ತಿಳಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಲೈವನ್ನು ಮಾಡ್ತಾ ಇರುವಂಥದ್ದು. ನೆಟ್ವರ್ಕ್ ಸಮಸ್ಯೆ ಇದೆ ಆಗಲೇ ಹೇಳಿದಾಗೆ, ಹಾಗಾಗಿ ಲೈವ್ ಬಂದು ಕ್ಲಾರಿಟಿ ಇರೋದಿಲ್ಲ. ಮತ್ತು ಇನ್ನೊಂದೇನು ಅಂದರೆ ಲೈವ್ ಮುಗಿದ ನಂತರ ಈ ಒಂದು ಪ್ರೋಸೆಸ್ ಏನಿದೆ ಅದನ್ನು ಇವತ್ತು ಸಂಜೆ ಅಷ್ಟರೊಳಗೆ ಮತ್ತೊಂದು ವಿಡಿಯೋ ಮುಖಾಂತರ ತಿಳಿಸ್ತೇವೆ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ, ಪ್ರಣವ್ ಮೊಂಟಿ ಅವ್ರು ಬಂದಿದ್ದಾರೆ ಮತ್ತು ಅನುಷಿತ್ ಅವರು ಬಂದಿದ್ದಾರೆ, SIT ಅಧಿಕಾರಿಗಳು ಅಂತ. ಇವತ್ತು ನಮ್ಮ ಊಹೆ ಪ್ರಕಾರ 99% ಅವರು ಬಂದಿರುವಂಥ ಎಲ್ಲ ಸಾಧ್ಯತೆಗಳಿದೆ. ಲೈವ್ನ ಶೇರ್ ಮಾಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಆಚೆ ಬರ್ತಾರೆ. ಏನು ತರ್ತಾರೆ ನೋಡೋಣ. ಏನಾದರೂ ಎಕ್ಸಿಬಿಷನ್ ಮಾಡಿಕೊಂಡೆ ಬಾಡೀಸ್ಗಳನ್ನ ತೊಗೊಂಡು ಬರ್ತಾರೆ ಅಥವಾ ಸ್ಥಳ ಮಾತ್ರ ಮಾಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಗೊತ್ತಾಗ್ತದೆ.
ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದ್ರಾ ಇಲ್ಲ, ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ. ನೋಡ್ಬೋದು ಇದೇ ನೇತ್ರಾವತಿ ನದಿಯ ಸ್ನಾನಘಟ್ಟ. ಇನ್ನು ಹತ್ರ ಹೋಗುವಂಥ ಒಂದು ಪ್ರಯತ್ನ ಪಡೋಣ. ನೋಡ್ಬೋದು ಇದೇ ನೇತ್ರಾವತಿ ನದಿಯ ಸ್ನಾನಘಟ್ಟ. ನೋಡ್ಬೋದು ಎಷ್ಟು ತುಂಬಿ ಹರಿತಾ ಇದೆ. ಸೇಫ್ಟಿ ಇಶ್ಯೂಸ್ಗೋಸ್ಕರ ಮತ್ತು ವಿಟ್ನೆಸ್ ಪ್ರೊಟೆಕ್ಷನ್ ಇರುವಂಥ ಒಂದು ಕಾರಣದಿಂದ ಇಲ್ಲಿ ನೇತ್ರಾವತಿಯ ನದಿಯಲ್ಲಿ ಭಕ್ತಾದಿಗಳು ಇಲ್ಲಿ ಸ್ನಾನವನ್ನು ಮಾಡ್ತಾಯಿದ್ರು. ಸೊ ಅವರೆಲ್ಲರೂ ಕೂಡ ಈಗ ಖಾಲಿ ಮಾಡಿಸಿದ್ದಾರೆ. ನೋಡ್ಬೋದು ಅವರೆಲ್ಲರೂ ಕೂಡ ಇಲ್ಲಿಂದ ಖಾಲಿಯನ್ನು ಮಾಡಿದ್ದಾರೆ. ವೀಕ್ಷಕರೇ, ಲೈವ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಶೇರ್ ಮಾಡಿ. ಸೊ ಇಲ್ಲಿ ನಾವು ಶೇರ್ ಮಾಡಲಿಕ್ಕೆ ಆಗಲ್ಲ ಗ್ರೂಪ್ಸ್ಗಳಲ್ಲಿ, ಯಾಕಂದರೆ ನಾವು ಮೊಬೈಲ್ನಲ್ಲಿ ಈಗ ಲೈವ್ ಹೋಗ್ತಾ ಇರುವಂಥದ್ದು. ಸೊ ದಯವಿಟ್ಟು ಲೈವ್ಗಳನ್ನು ನೀವೇ ಗ್ರೂಪ್ಗಳಿಗೆ ಶೇರ್ ಮಾಡಬೇಕು.